ತಾಳಿಕೋಟೆ ಪಟ್ಟಣದಲ್ಲಿ ಅಂಬಿಗರ ಚೌಡಯ್ಯನವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ. ತಾಳಿಕೋಟೆ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯ ವೃತ್ತ ನೂತನ ಸಭಾಭವನ ಉದ್ಘಾಟನೆ ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಅನುಭವ ಮಂಟಪದ ಶಂಕುಸ್ಥಾಪನೆಯ ಐತಿಹಾಸಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಮುಂಜಾನೆ 9 ಗಂಟೆಗೆ ಪಟ್ಟಣದ ಭೀಮನ ಬಾವಿಯಿಂದ ಸುಮಂಗಲಿಯರಿಂದ ಕುಂಭ ಕಳಸದೊಂದಿಗೆ ಗಂಗಾಸ್ಥಳಕ್ಕೆ ಪೂಜೆ ಸಲ್ಲಿಸಿ ನಂತರ ಜಗದ್ಗುರು ಪೂಜ್ಯ ಶ್ರೀ ಚೌಡಯ್ಯ ಮಹಾಸ್ವಾಮಿಗಳನ್ನ ಬೆಳ್ಳಿ ರಥದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತದವರೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ತರಲಾಯಿತು. ನಂತರ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಅವರ ಪ್ರತಿಮೆಯ ವೃತ್ತದ ಅನಾವರಣವನ್ನು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಯವರ ಜೊತೆಗೂಡಿ ಸಾವಿರಾರು ಸಮಾಜ ಬಾಂಧವರ ಸಮ್ಮುಖದಲ್ಲಿ ನೆರವೇರಿಸಿದರು. ಪಟ್ಟಣದ ವಿದ್ಯಾಭಾರತಿ ಪ್ರೌಢಶಾಲೆ ಆವರಣದಲ್ಲಿ ಧರ್ಮಸಭೆ ನಡೆಯಿತು. ಇದರ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಕಾಸ್ಕತೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ದೇವರು ವಹಿಸಿದರು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡ್ಗೌಡರ್ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ನಿಜಶರಣ ಅಂಬಿಗರ ಚೌಡಯ್ಯನವರು ನಮ್ಮ ನೇರ ದಿಟ್ಟ ವಚನಗಳ ಮೂಲಕ ಸಾಮಾಜಿಕ ಸಮಾನತೆಗಾಗಿ ಅನ್ನ ಬಸವಣ್ಣನವರ ಜೊತೆಗೂಡಿ ಶ್ರಮಿಸಿದರು. ಅವರ ಬದುಕಿನ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ. ಅವುಗಳ ಪ್ರಾಮಾಣಿಕ ಅನುಸರಣೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು. ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ್, ಮಾಜಿ ಶಾಸಕ ಶರಣಪ್ಪ ಸುನ್ಗಾರ್, ಬಿಕೆ ಮೋಹನ್ ಕುಮಾರ್, ಶಿವಕುಮಾರ್ ನಾಟಿಕಾರ್, ಅಮರೇಶಣ್ಣ ಕಾಮನ್ಕೇರಿ ಹಾಗೂ ಶಿವಾಜಿ ಮೇಟ್ಕಾರ್ ಮಾತನಾಡಿದರು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜದ ತಾಲೂಕು ಅಧ್ಯಕ್ಷ ಪರಶುರಾಮ್ ತಂಗಡ್ಗಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬಸವರಾಜ ಸಪ್ಪನಗೋಳ್, ಎಚ್ಎಸ್ ಪಾಟೀಲ್, ಪ್ರಭುಗೌಡ್ ಮಧರ್ಕಲ್, ಶಶಿಕಾಂತ ಮುಕ್ಕಿಹಾಳ್, ರಮೇಶ್ ಮುಕ್ಕಿಹಾಳ್, ಅಂಬಿಗರ ಚೌಡಯ್ಯ ಸಮಾಜದ ಗಣ್ಯರು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಪ್ರಮೋದ್ ಮೋದಿ ಅವರು ಬಂದು ಹೋಗಿದ್ದಾರೆ. ನಮ್ಮ ಈಗ ತಾನೇ ಮಾತನಾಡಿರ್ತಕ್ಕಂಥ ಶಿವಕುಮಾರ್ ನಾಟಿಕಾರ್ ಅವರು, ಬಹುಶಃ ಶಿವಕುಮಾರ್ ನಾಟಿಕಾರ್ ಅವರು ಹೇಳೋವಾಗ ಹೇಳ್ದೆ, ನಾ ಮಾರಾಯ ನೀ ಹೇಳ್ಬೇಡ, ಮೊದಲ ಹಿಂದೆ ಕಡೆಗೆ ಮಾತಾಡಕತ್ತಿ, ನೀ ಮಾತಾಡಿದ ನಂತರ ಸಬ್ಜೆಕ್ಟ್ ಏನು ಉಳಿಸಂಗಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭ ಇಲ್ಲ, ನಾ ಎರಡೇ ಮಾತು ಹೇಳಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಸಹಿತ ಹೇಳ್ತಾ ಇದ್ರು. ಮೋಹನ್ ಕುಮಾರ್ ಅವರು ಬಂದಿದ್ರು, ಮದರ್ಕಲ್ ಅವ್ರು ಬಂದಿದ್ರು, ಭಾಳ ಜನ ವೇದಿಕೆ ಮೇಲೆ ರಾಜು ಮೆಟಗಾರ್ ಅವರು ಇದಾರ. ಇದರಂತೆ ಇನ್ನೂ ಸಹಿತ ಅನೇಕ ಜನರು ಇವತ್ತು ವೇದಿಕೆ ಇದ್ದಾರೆ. ನನಗೂ ಸಹಿತ 6 ಗಂಟೆಗೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇದ್ರ ಸಲುವಾಗಿ ನಾನು ಹೆಚ್ಚಿಗೇನು ಮಾತಾಡಕ್ಕೆ ಹೋಗಲ್ಲ. ಆದರೂ ಸಹಿತ ಅನಿವಾರ್ಯವಾಗಿ ಬಹುದಿನಗಳಿಂದ ಒಂದು ಸಮಾಜ ಸಂಘಟನೆಯಲ್ಲಿ ಕುಗ್ಗುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈ ಭಾಗದ ಅಧ್ಯಕ್ಷರೇ ಆಗಿರ್ತಕ್ಕಂಥ ಪರಶುರಾಮ್ ಅವರು ಫೋನ್ ಮಾಡ್ತಾ ಇದ್ರು, ಅಣ್ಣವರೇ ನಾವು ಇವತ್ತಿನ ದಿವಸ ಈ ಟೈಪ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತಕ್ಕಂಥದ್ದು ಮಾಡಿ ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೆವು. ಸಮಾಜ ಕೂಡುವುದೇ ಕಠಿಣ, ಕೂಡೋದ್ ಮ್ಯಾಗ ಕುಂತ್ಕೊಳ್ಳೋದು ಕಠಿಣ, ಕುಂತ್ಕೊಂಡು ತಿಳ್ಕೊಳ್ಳೋದು ಕಠಿಣ. ಈ ವರ್ಷ ಕೊರತೆ ಅದಾವ ನಮ್ಮಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದಿನ ದಿನಮಾನಗಳಲ್ಲಿ ಎಲ್ಲಿ ಕೂಡ್ತಿದ್ದೇವಪ್ಪ ಅಂತಂದ್ರೆ, ಎಲ್ಲೆಲ್ಲಿ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಗೌಡ್ರಾಗಲಿ ದನೇರಾಗಲಿ ಅವ್ರ ಹೆಣಗಳ ಮುಂದೆ ಬಂದು ಕುಡ್ಕೊಂಡು ಬಾಗಿಲಿಗೆ ಹಾಕೊಂಡು ಕುಣ್ಕೊಂತ ಮಾರಿ ಮುಂದೆ ದಾರು ಕುಡ್ಕೊಂಡು ಚಪ್ಪಲ್ ಹಿಡ್ಕೊಂಡು ಹೋಗ್ತಕ್ಕ ಜನ ಅವತ್ತಿನ ದಿವಸ ಇತ್ತು. ಅದು ಎಲ್ಲವನ್ನು ಸಹಿತ ಬಿಟ್ಟು ಯಾವಾಗ ಒಂದು ಕಡೆ ಕೂಡುವಂಥದ್ದು ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಈಗ ತಾನೇ ಶಿವಕುಮಾರ್ ಹೇಳಿದ್ರು. ಇದು ಯಾರು ತಂದ್ರಪ್ಪ ಅಂತಂದ್ರೆ, ನಮ್ಮ ಇವತ್ತಿನ ದಿವಸ ಅಂತೀವಿ ನಾವು, ಇವತ್ತಿನ ಅಂಬಿಗರ ಚೌಡಯ್ಯ ತಿಳ್ಕೊಂಡು ಹೇಳ್ತಾ ಇದ್ದೀವಿ ನಾವು, ವಿಠಲ್ ಇರೋರವ್ರಿಗೆ. ಅವತ್ತಿನ ದಿವಸ ಅನೇಕ ಸಂದರ್ಭ ಕಾರ್ಯಕ್ರಮ ಮಾಡ್ತಾ ಇದ್ರು, ಜನ ಕೂಡ್ತಿದ್ದಿಲ್ಲ. ಅವಾಗ ಏನು ಶರಣಪ್ಪ ನನ್ನ ರಗಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಜನ ಕೂಡೋದು ಏನು ಮಾಡಬೇಕು? ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ಹೆಸರಿನ ಮೇಲೆ ಕೂಡಿಸ್ತಕ್ಕಂಥದ್ದು ಆಗಬೇಕು, ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಆ ಒಂದು ಹೆಸರಿನ ಮೇಲೆ ಜಯಂತಿ ತೀರ್ಮಾನಕ್ಕೆ ಬಂದೆವು. ಅವಾಗ ಅಂಬಿಗರ ಚೌಡಯ್ಯನ ಹೆಸರಿನ ಮೇಲೆ ಜಯಂತಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ 16,000 ಜನ ಎಲ್ಲಿ ಕರಿತೀವಿ ಅಲ್ಲಿ ಸ್ವಯಂ ಖರ್ಚಿನಿಂದ ಬರ್ತಕ್ಕಂಥದ್ದು ಒಂದು ಆಯಿತು. ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹಿತ ಸಮಾಜದಲ್ಲಿ ಅಲರ್ಟ್ ಆಗಿದೆ, ಜಾಗೃತಿ ಆಗ್ತಾ ಇದೆ. ಇದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕಾಳಿಂಗಪ್ಪ ಚೌಧರಿಯವರಾಗಿರ್ಬೋದು, ಬಿ ವಿ ಚೌಧರಿಯವರಾಗಿರ್ಬೋದು, ಆರ್ ವಿ ಚೌಧರಿಯವರಾಗಿರ್ಬೋದು, ಅನಂತರ ನಮ್ಮ ಮಂತನಾಗಿರ್ಬೋದು, ಈ ರೀತಿಯಿಂದ ರಾಜಕೀಯವಾಗಿ ಬೆಳೆದು ಬಂದಿರತಕ್ಕಂಥ ಮನೆತನದಲ್ಲಿ
ಅನೇಕ ಸಂದರ್ಭದಲ್ಲಿ ಬಹುದಿನಗಳಿಂದ ಈ ಎಸ್ ಟಿ ಸರ್ಟಿಫಿಕೇಟ್ಗಾಗಿ ಹೋರಾಟವನ್ನು ಮಾಡ್ಕೋತ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕೆ 3 ತಿಂಗಳ 4 ತಿಂಗಳ ಹೋರಾಟಗಳು ಮಾಡಿವಿ, ಶಾಸಕರ ಮನೆ ಮುಂದೆ ಧರಣಿ ಮಾಡಿದ್ದೀವಿ, ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿವಿ, ಕೇಂದ್ರಕ್ಕೆ ವೀರಪ್ಪ ಮೊಯ್ಲಿ ಅವರಿದ್ದಾಗ ಇವತ್ತು ಕಳಿಸಿಕೊಟ್ಟಿವಿ. ಅದೇ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಇದ್ದಾಗ ಸಹಿತ ಕೇಂದ್ರಕ್ಕೆ ಕಳಿಸಿಕೊಟ್ಟಿವಿ. ಅದರಲ್ಲಿ ಇವತ್ತಿನ ದಿವಸ ಬಹುದಿನಗಳಿಂದ ಈ ಒಂದು ಪರ್ಯಾಯ ಪದಗಳಾಗಿರ್ತಕ್ಕಂಥ 37 ಪರ್ಯಾಯ ಪದಗಳು ಇವತ್ತು ಆಗಿಲ್ಲ. ಇವತ್ತು ನೋಡ್ರಿ, ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿ ಇರ್ತಕ್ಕಂಥ ಇವತ್ತು ತಳವಾರ ಆಗಿರ್ಬೋದು, ಬ್ಯಾಡ್ರ ಆಗಿರ್ಬೋದು, ನಾಯಕರಾಗಿರ್ಬೋದು ಸರ್ಟಿಫಿಕೇಟ್ ತೊಗೊಳಕತ್ತಾರೆ. ಇವತ್ತು ಆ ಸರ್ಟಿಫಿಕೇಟ್ ತೊಗೊಂಡಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಗಟ್ಟಲೆ ಇವತ್ತಿನ ದಿವಸ ತಳವಾರ ಸಮುದಾಯ ಇವತ್ತಿನ ದಿವಸ ಡಾಕ್ಟರ್ಗಳಾಗ್ಯಾವ, ಇಂಜಿನಿಯರ್ಗಳಾಗ್ಯಾವ ಹೇಳಿದ್ರು. ಅದನ್ನು ಸಹಿತ ನಾವು ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರೊಂದಿಗೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ತಿರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಇವತ್ತಿನ ದಿವಸ ಸ್ವೀಕಾರ ಮಾಡಿ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿಕೊಡಿಸ್ತಕ್ಕಂಥ ಕೆಲಸ ಮಾಡುವ ಪ್ರಮಾಣ ಸರಿಯಾಗಿ ನಾನು ಸಹಿತ ಶಾಸಕರೊಂದಿಗೆ ಹೋಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸಹಿತ ನಾ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಹೋಗು ಪಾಳೆ ಯಾವಾಗ ಬರ್ತೈತೆ ಅಂತ ನೀವನ್ನ ಒಂದು ಕೇಸ್ ನಿಮ್ ಕೂಡ 10 ವರ್ಷ ಆತೇವು ನಾ ಜೀವನ ಮಾಡಕತ್ತ. ನೀವೇನಂತ ನನಗೆ ಗೊತ್ತಿಲ್ಲ, ನೀವು ಲೋಕಲ್ದವ ಆಗಿ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ನಾ ದಯಾ ಸ್ವರೂಪಿ ಖಾಸ್ಕತನ ಮನ್ ಮಂದಿರದಲ್ಲಿ ಸ್ಮರಿಸಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಉದ್ಘಾಟನಾ ಸಮಾರಂಭ, ಸಾಮೂಹಿಕ ಭವನ ಉದ್ಘಾಟನಾ ಸಮಾರಂಭ, ಈ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯರು ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪಾದಂಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಪ್ಪಾಜಿ ಗೌಡ್ರವರಲ್ಲಿ, ವೇದಿಕೆ ಮೇಲಿರುವ ಎಲ್ಲ ನನ್ನ ಅತಿಥಿ ಮಾನ್ಯರಲ್ಲಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಅಂಬಿಗರ ಚೌಡಯ್ಯನ ಭಕ್ತರು, ಅಭಿಮಾನಿಗಳು, ಖಾಸ್ಕತನ ಅನುಯಾಯಿಗಳು, ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನನಗೆ ಸುದ್ದಿ ಮುಟ್ಟಿರೋ ಪ್ರಕಾರ ಒಂದು 10ಕ್ಕೆ ಎಲ್ಲ ನೀವು ಕುಂಭ ಹೊತ್ಕೊಂಡು ಬಂದಿರವು. ಇವು ನಮ್ಮ ಬಳಗವು ಹಾಡ ಹಾಕಿದ್ರು ಕಂಡಪಟ್ಟಿ ಕುಣಿದು ಕೂಗಿ ಪಾಪ ಇವು ಸುಸ್ತಾಗ್ಯಾವು. ನೀವು ಕುಂಭ ಹೊತ್ಕೊಂಡು ಅದು ಇಂಥ ಬಿಸಿಲಾಗಿ ಬಂದು ಅದು ವಾಡ್ಯದಿಂದ ಬಂದಿರಿ, ನೀವು ಸುಸ್ತಾಗಿರಿ. ಮತ್ತು ನಾವು ಮಾತಾಡಿ ನಿಮಗೆ ಜಾಸ್ತಿ ಸುಸ್ತು ಮಾಡಿಸೋದು ಬೇಡ. ನಾ ಅಂತರೂ ಇಲ್ಲೇ ಇರ್ತೀನಿ ಖಾಯಮ್ಮ. ಅಜ್ಜರು, ಅತಿಥಿಗಳು, ಶಾಸಕರು ಎಲ್ಲ ಮಾತಾಡ್ತಾರೆ. ಇವತ್ತ ಶಿವರಾತ್ರಿ ಮಠಕ್ಕೆ 8 ಮಂದಿ ಬರ್ತೈತೆ ಅಂತ ನಿಮ್ಗೆ ಗೊತ್ತೈತೆ. ಒಟ್ಟ ಬಿಡಂಗೇ ಇಲ್ಲ ನನಗೆ. ಅವ್ರು ಫೋನ್ ಮಾಡಿ ಹೊಸರು ಮತ್ತು ಭಾಳಷ್ಟು ಜನ ಬಂದು ಕುಂತಾರೆ. ನಾ ಆ ಕಡೆ ಓಡಬೇಕಾಗಿದೆ. ಭಾಳಷ್ಟು ಖುಷಿ ವಿಚಾರ ನನಗೇನು ಅಂದ್ರೆ, ನಾ ಅಜ್ಜರ ಜೊತೆ ಅದೇ ಮಾತಾಡಕತ್ತಿದ್ದೆ. ಬುದ್ಧಿ ಹೆಗಳಕ್ಕೆ ಹೋಗಂಗಿಲ್ಲ, ದುಡಿಯೋದು ಒಟ್ಟು ಬಿಡಂಗಿಲ್ಲ, ಇನ್ನೊಬ್ಬರಿಗೆ ಕಾಡ್ಸಂಗಿಲ್ಲ. ಅದೇ ಚೌಡಯ್ಯನ ಸಮಾಜ ಅಂತ ಹೇಳ್ದೆ. ಮತ್ತು ನಿಮ್ಮ ಜೊತೆ ನಾ ಭಾಳ ನಂಟಿದ್ದವನೇ ಇದ್ದೀನಿ. ನಿಮ್ಮ ಹುಡುಗರಾಗಲಿ, ಈಗ ಓಸು ತಾಯಂದ್ರೆ ಓಸು ಮುಖ ಗೊತ್ತವ ನನಗೆ, ಮತ್ತು ಇಲ್ಲಿದ್ದ ಬಳಗೆಲ್ಲ ಗೊತ್ತೈತಿ. ಅಂದ್ರೆ ಬರೀ ನನ್ನ ಜಾತಿ ನನ್ನ ಧರ್ಮಕ್ಕಷ್ಟೇ ಸೀಮಿತ ಆಗದೆ, ಯಾರೇ ಬರಲಿ ಎಲ್ಲರನ್ನ ಅಪ್ಪಿಕೊಳ್ಳುವ ಮನಸ್ಥಿತಿ ಇರುವ ಸಮಾಜ, ಸಣ್ಣ ಸಮಾಜ ಇದ್ರೂ ಚೊಕ್ಕ ಸಮಾಜ, ಅದು ಅಂಬಿಗರ ಚೌಡಯ್ಯರ ಸಮಾಜ. ನೀವು ಹೆಂಗಂದ್ರೆ, ನಾ ಸುಮ್ಮನೆ ಇಲ್ಲಿ ಬಂದು ನಿಮ್ಗೆ ಹೊಗಳಕತ್ತಿಲ್ಲ, ನನಗೆ ಖುಷಿ ಐತಿ. ಭಾಳ ದುಡಿ ಮಂದಿ ನೀವು. ಒಬ್ಬರು ಖಾಲಿ ಕುಂತಿದ್ದು ನಾ ನೋಡಿಲ್ಲ. ಎಲ್ಲರ ಜಗಳ ಆಗ್ಯಾವಂದ್ರೆ ನಿಮ್ದು ಒಬ್ಬರ ಹೆಸರಲ್ಲಿ ಇಲ್ರಿ, ಇಂಥವು ಏನಾರ ಆಗ್ಯಾವಂತ ನಿಮ್ಮದು ಎಲ್ಲೂ ಹೆಸರು ಇರಂಗಿಲ್ಲ. ಮತ್ತು ಎಷ್ಟು ಮಕ್ಕಳು ತಗೋರಿ, 20-22 ವಯಸ್ಸು ಇರ್ತಾವೆ, ಮಠಕ್ಕೆ ಬರ್ತಾವಿಲ್ಲ, ನನ್ನ ಜೊತೆ ಆಟ ಆಡ್ತಾವೆ. ಏನು ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರು ದುಡಿತಾವೆ. ಅಂದ್ರೆ ಚೌಡಯ್ಯ ನಿಮಗೆ ಏನು ಕಲಿಸಿಕೊಟ್ಟಾರ ಅಂದ್ರೆ, ಕುಂತು ಉಣಬೇಡ ದುಡಿದು ತಿನ್ನು ಅಂತ ಕಲಿಸಿಕೊಟ್ಟಾನಲ್ಲ, ಅದಕ್ಕಿಂತ ದೊಡ್ಡದೇನು. ಮತ್ತು ಮೂರ್ತಿ, ನೀವು ಸಮಾಜದವ್ರು ಎಷ್ಟು ಶಿಸ್ತದಿರಿ ಅಷ್ಟೇ ಶಿಸ್ತು ಮೂರ್ತಿ ಮಾಡಿರಿ. ಮೊನ್ನೆ ಆ ಬಳಗ ಬಂದಾಗ ಅದೇ ಹೇಳಿದೆ ನಾನು, ಜಾಸ್ತಿ ಜಾಗ ನುಂಗಬೇಕು ಅಥವಾ ಜಾಸ್ತಿ ತಗೋಬೇಕು, ಬಂದು ಗಾಡಿಗಳಿಗೆ ತೊಂದರೆ ಆಗಬೇಕು, ಏನೂ ಇಲ್ಲ. ಎಷ್ಟು ಚಂದ ನಿಲ್ಸಿರಿ ಅಂದ್ರೆ ನಾ ಅದೇ ಅಂದೆ, ನೀರು ಒಂದ ಕಮ್ಮಿ ಐತಿ ನೋಡಿ, ಎಲ್ಲ ಭಾರಿ ನಿಂತೈತಿಲ್ಲ ಅಂತ ಹೇಳಿದೆ. ನಾಟು ಚಂದ ಮಾಡಿರೋದು. ಒಂದು ಗಿಡಕ್ಕೆ ಮಾವಿನ ಹಣ್ಣಿಗೆ ಬೇವಿನ ಗಿಡ ಮಾವಿನ ಗಿಡ ಎರಡು ಮಗ್ಗಲು ನಿಂತಿದ್ದು. ಮಾವಿನ ಗಿಡಕ್ಕೆ ದಿವಸ ಒಬ್ಬ ಬರವ, ಕಲ್ಲು ಹೋಗ್ಯಾವ, ಮಾವಿನಕಾಯಿ ತಗೊಳವ, ಹೋಗವ. ಮಗ್ಲು ಬೇವಿನ ಗಿಡ ಇತ್ತು, ಯಾರೋ ಕಲ್ಲು ಒಗಿತಿದ್ದಿಲ್ಲ ಅದಕ್ಕೆ. ಅದು ಬೇವಿನ ಗಿಡ ನಕ್ತು, ಮಾವಿನ ಗಿಡ ಕೇಳ್ತು, ಅಲ್ಲೋ ನಾನು ಗಿಡ ನೀನು ಗಿಡ, ಬರೇ ನಿನಗ ಕಲ್ಲು ಹೋಗದ ಮಂದಿ, ನನಗೆ ಒಟ್ಟ ಕಲ್ಲೇ ಹೋಗೋದಿಲ್ಲ ನೋಡು ಅಂತು. ಅದಕ್ಕೆ ಮಾವಿನ ಗಿಡ ಒಂದು ಕಿಮ್ಮತ್ತಿನ ಉತ್ತರ ಕೊಡ್ತು. ಸಮಾಜದಾಗ ಯಾರು ಹಣ್ಣು ಕೊಡ್ತಾರ, ಯಾರು ಸಮಾಜದಾಗ ಹೊಟ್ಟೆ ತುಂಬಿಸ್ತಾರ, ಅವರಿಗೆ ಕಲ್ಲೊಗು ಮಂದಿ ಜಾಸ್ತಿ. ಹಂಗೆ ನಿಮಗೆ ಯಾರೇ ಕಲ್ಲು ಹೋಗಿದ್ರು ಕಲ್ಲು ಒಗೆಯೋ ಬಳಗ ಅಲ್ಲಿ ನಿಮ್ಮದು, ವಾಪಸ್ ಹಣ್ಣು ಕೊಡೋ ಬಳಗ ನಿಮ್ಮದು. ನೀವು ಚೌಡಯ್ಯ ಸಮಾಜದವರು
ಸಣ್ಣದಿದ್ರು ಚಿಂತಿಲ್ಲ. ಯಾಕೆ ಸಣ್ಣದು ಅಂತ ಭಾಳ ಜನನು ಅಂದರು. ಯಾಕೆ ಸಣ್ಣದು, ಯಾವುದು ಸಣ್ಣದು? ನಾ ಅಂತೀನಿ, ಟೇಲರ್ ಅದಾನಲ್ಲ ಟೇಲರ್, ಅವ ಸಣ್ಣ ಸೂಜಿ ನೋಡ್ರಿ ತಲೆಗೆ ಇಟ್ಕೊಂಡಾನ, ದೊಡ್ಡ ಕತ್ರಿ ನೋಡ್ರಿ ಕಾಲಾಗಿ ಇಟ್ಕೊಂಡಾನ. ಸೂಜಿ ಸಣ್ಣದಿದ್ರು ತಲೆಗೆ ಯಾಕೆ ಇಟ್ಕೊಂಡವ? ಅವನಿಗೆ ಗೊತ್ತಿತ್ತದು ಕಾಲಾಗಿಟ್ರಿ ಎಲ್ಲರೂ ನಡ್ತೈತಿ ಬಾ ಅಂತ. ಸೂಜಿ ಕೆಲಸ ಏನು ಹೆಣ್ಣ? ಸೂಜಿ ಕೆಲಸ ಏನು? ಜೋಡಿಸೋದು. ಕತ್ರಿ ಕೆಲಸ ಏನು? ಸಮಾಜದಾಗ ಎಟ್ಟೆ ದೊಡ್ಡವರು ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ಕಾಲಾಗಿರ್ತಿ, ಎಟ್ಟೆ ಸಣ್ಣವರು ಜೋಡಿಸೋ ಕೆಲಸ ಮಾಡಕತ್ತಿ ಅಂದ್ರೆ ಕಲಿಮ್ಯಾಗಿರ್ತಿ. ಅಷ್ಟೇ, ಅದನ್ನು ತಿಳ್ಕೊಂಡ್ಬಿಡೋದು. ನೀವು ಅಂಬಿಗರ ಚೌಡಯ್ಯನ ಸಮಾಜದವ್ರು ಸೂಜಿ ಇದ್ದಂಗೆ ನೀವು ಇನ್ನೊಬ್ಬರನ್ನ ಜೋಡಿಸೋ ಕೆಲಸ ಮಾಡ್ತೀರಿ. ಅನ್ನನ ರೋಡ್ ಮ್ಯಾಗ ಇವತ್ತಷ್ಟು ದೊಡ್ಡ ಮೂರಕವಾದ ಮೂರ್ತಿ ರೆಡಿಯಾಗಿ ನಿಂತೈತಿ. ಜೋಡಿಸೋ ಮನಸ್ಸಿನವ್ರು ನೀವೆಲ್ಲ. ಸದಾ ನಿಮ್ಮ ಮೇಲೆ ಕಾಸ್ಕತನ ವಿರಕ್ತನ ಕೃಪೆ ಇರಲಿ. ಒಗ್ಗಟ್ಟತನದಿಂದ ಕೆಲಸ ಮಾಡಿ ಎಲ್ಲ ಮಕ್ಕಳಿಗೆ ಸಾಧ್ಯ ಆದಷ್ಟು ಓದೋದು ಕಲಿಸೋದು, ಒಂದಿಷ್ಟು ಶಿಕ್ಷಣ ಮಹತ್ವ ಬೆಳೀಲಿ. ನಮ್ಮ ಊರಾಗಿದ್ದು ನನ್ನ ಊರನ್ನ ಮೇಲೆ ಕಾಳಜಿ ಇರೋದೆ. ಮತ್ತು ಊರು ತೇಜಸ್ಸಿ ಹೆಚ್ಚೋದು ಯಾವಾಗ ಅಂದ್ರೆ, ಊರಿನ ತೇಜಸ್ಸು ಯಾವಾಗ ಹೆಚ್ಚತೈತಿ ಅಂದ್ರೆ, ಯಾರಾದರೂ ಬೇರೆ ಊರವ್ರು ಬಂದ್ರೆ ಅವ್ರ ಸರ್ಕಲ್ ನೋಡಿ ಎಷ್ಟು ಚಂದ ಮಾಡ್ಯಾರಪ್ಪ, ಈ ಊರನವ್ರು ಭಾಳ ಶಾಣೆ ಅದ ರೋಡ್ ಅಂತ ನಿಮ್ಮ ಸರ್ಕಲ್ ನೋಡಿ ಊರಿಗೆ ಶಾಣೆ ಅಂತಾರೆ. ಇದಕ್ಕಿಂತ ದೊಡ್ಡ ತೇಜಸ್ಸು ಯಾವುದೂ ಇಲ್ಲ. ಅಂಥ ತೇಜಸ್ಸು ಹೆಚ್ಚಿಸುವ ಕೆಲಸ ತಾವು ಮಾಡಿರಂತ ತಿಳಿಸಿ, ನನಗೆ ಅಲ್ಲೊಂದು ಸಾಲಿ ಒಂದು ವಾರ್ಷಿಕೋತ್ಸವ ಕರೆದಾರ. ಸುಮ್ಮನೆ ರಿಬ್ಬನ್ ಕಟ್ ಮಾಡಿ ನಾ ಮಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಭಾಳಷ್ಟು ಜನ ಉಪವಾಸ ಬಿಡಕ್ಕೆ ಬರ್ತಾರೆ. ನಮ್ಮ ಉಪವಾಸ ಹೆಂಗದಾವ ಅಂದ್ರೆ ಖಜೂರ ತಿಂದವು, ಚಹಾ ಕುಡ್ದವು, ಆಮೇಲೆ ಉಪವಾಸ ಮಾಡ್ಯಾವ. ದೇವರು ಕಾಸ್ಕತ್ ಮಠ ಇವರ ಪಾದಗಳಲ್ಲಿ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾರೆ. ಅದೇ ಪ್ರಕಾರವಾಗಿ ಕಾರ್ಯನಿಮಿತ್ತ ಮಾತನಾಡಿ ಮುಂದಿನ ಕಾರ್ಯಕ್ರಮಗಳಿಗೆ ತೆರಳಿದಂಥ ಶಾಸಕರು ಆತ್ಮೀಯರು ಆದಂಥ ರಾಜುಗೌಡ ಪಾಟೀಲ್ ಅವರೇ, ನಿಜ ಗುಣ ಅಂಬಿಗರ ಚೌಡಯ್ಯ ಒಬ್ಬ ಮಹಾಶಿವಶರಣ. ಇದು ಪ್ರತಿಯೊಬ್ಬನಿಗೆ ಗೊತ್ತಿದ್ದಂಥ ವಿಷಯ. ಬಸವಣ್ಣವರ ಸಮಕಾಲದಲ್ಲಿ ಧರ್ಮ ಕ್ರಾಂತಿಯನ್ನು ಮಾಡಿದಂಥವ್ರು, ಸಮಾಜದಲ್ಲಿರ್ತಕ್ಕಂಥ ಏರುಪೇರನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿದಂಥ ಇವರು ಸಮಾಜವಾದಿಗಳು ಕೂಡ ಹೌದು. ಇವರು ಇವತ್ತಿಗೂ ಕೂಡ ಪ್ರಸ್ತುತ ಎನ್ನುವಂತಹದ್ದನ್ನು ನಿಮ್ಮೆಲ್ಲರೂ ತಿಳ್ಕೊಂಡಿದ್ದೀರಿ. ಅವರು ವಚನ ಸಾಹಿತ್ಯದ ರೂಪದಲ್ಲಿ ಸುಮಾರು 300 ವಚನಗಳನ್ನು ಬರೆದಿದ್ದಾರೆ. 300ಕ್ಕಿಂತ ಹೆಚ್ಚು ವಚನಗಳನ್ನು ಅಂಬಿಗರ ಚೌಡಯ್ಯವರ ವಚನಗಳಿದ್ದಾವೆ. ಮತ್ತು ಬಹಳ ಕಟು ಟೀಕೆಯನ್ನು ಮಾಡಿದಂಥ ವಚನಗಳಿದ್ದಾವೆ. ಅವರು ಹೇಳುವಂಥದ್ರಲ್ಲಿ 100ಕ್ಕೆ 100 ಸತ್ಯ ಇರುವಂಥ ವಿಷಯಗಳು. ಯಾವ ಮುಲಾಜಿರ್ಲಾರ್ದೇ ಟೀಕೆಯನ್ನು ಮಾಡ್ತಾ ಇದ್ರು. ಅವರು ಹೇಳುವಂಥದ್ರಲ್ಲಿ ಎಷ್ಟು ಸತ್ಯ ಇತ್ತು ಅಂತಂದರೆ, ನೋಡಿ, ಅಸ್ಪೃಶ್ಯರು, ಹಿಂದುಳಿದವರು ಅನ್ನುವಂಥವ್ರನ್ನ ದೂರಿಟ್ಟು ಅವರ ಕೊಡುವ ಕಾಣಿಕೆಯನ್ನು ತೆಗೆದುಕೊಂಡು ಅವರ ಕೊಡುವಂಥ ಉಂಬಳವನ್ನು ಕೊಡತಕ್ಕಂಥ ಜೋಳ, ಗೋಧಿ, ಬೆಲ್ಲ ಇದನ್ನೆಲ್ಲನೂ ಕೊಡುವಂತಹದ್ದನ್ನು ತೆಗೆದುಕೊಂಡು ಮೃಷ್ಟಾನ್ನ ಭೋಜನವನ್ನು ಮಾಡಿ ಈ ಸಮಾಜಗಳ ಏಳಿಗೆ ಬಗ್ಗೆ ಚಿಂತನೆ ಮಾಡೋ ಬದಲಾಗಿ ಇವರನ್ನ ಹೇಗೆ ದೂರ ಇಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಇರ್ತಕ್ಕಂಥ ಅವ್ರು ಏನು ಹೇಳ್ತಾರೆ ಅಂದರೆ, ಅಂಥ ಸ್ವಾಮಿಗಳ ಮೂಗನ್ನ ಕೊಯ್ರಿ, ಅಂಥ ಸ್ವಾಮಿಗಳ ಮೂಗನ್ನ ಕೊಯ್ರಿ, ಅಂಥ ಸ್ವಾಮಿಗಳನ್ನ ಸಮಾಜದಿಂದ ದೂರಿಡಿ. ನೋಡಿ ಎಷ್ಟು ಕಟುವಾಗಿ ಹೇಳುತ್ತಾರೆ. ಇವು ಇಂಥವು ಸುಮಾರು ವಚನಗಳನ್ನು ಅವ್ರು ಬರ್ತಿದ್ದಾರೆ. ಸುಮಾರು ಅವರು ಹೇಳುವಂಥದ್ದನ್ನು ಕೆಲವು ವಚನಗಳನ್ನು ಓದಿದರೆ
ಇವತ್ತಿಗೂ ಕೂಡ ಪ್ರಸ್ತುತ ಇರತಕ್ಕಂಥ ವಚನ. ಬಸವಣ್ಣವರು ಅವರಿಗೆ ನಿಜಗುಣ ಶರಣ ಅಂತ ಕರೆದರು. ಅದೇ ಕಾರಣಕ್ಕೋಸ್ಕರ ಕರೆದು ನಾನು ಒಂದು ಮಾತು ಹೇಳ್ತೀನಿ. ನಮ್ಮಲ್ಲಿ ಸಾಸ್ನೂರಲ್ಲಿ HD ಸಾಸ್ನೂರ್ ಅಂತ ಮನೆತನ ಇತ್ತು, ಒಂದು ಮನೆತನ ಇತ್ತು, ಈಗೂ ಇದ್ದಾರೆ. ಅವರು ಆಗ KPSC ಅಧ್ಯಕ್ಷರಾಗಿದ್ದರು. ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಬೈರಿ ಅವರು ಅಂತೇಳಿ ಕಲ್ಕೇರಿಯವರು, ಬೈರಿ ಸಾಹೇಬ್ರಂತ ಇದ್ದರು. ಅವರು ಸುಮಾರು 103 ವರ್ಷ ವಯಸ್ಸಾಗಿ ಲಿಂಗದೊಳಗಾದ್ರೆ. ಆಮೇಲೆ ಈಗ ಅವ್ರು ತೀರ್ಕೊಂಡೆ 15-20 ವರ್ಷ ಆಯಿತು. ಇವ್ರು ನಮ್ಮ ಮನೆಗೆ ಬಂದಾಗ ನಮ್ಮ ತಾತ ಏನು ಮಾಡ್ತಿದ್ದ ಅಂದರೆ, ನಿಮ್ಮ ಅಜ್ಜ ಬಂದ ನೋಡೋ, ನಮಸ್ಕಾರ ಮಾಡು ಅಂತ ನಾವೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡೋರು. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಅವಾಗ ಈ ಜಾತಿ ಭೇದ ಅನ್ನೋದು ಗೊತ್ತಿರಲಿಲ್ಲ. ಮನುಷ್ಯನ ವ್ಯಕ್ತಿತ್ವ ಬಹಳ ಮುಖ್ಯ ಆಗಿತ್ತು. ಆ ವ್ಯಕ್ತಿತ್ವ ಬಹಳ ಮುಖ್ಯ ಆಗಿತ್ತು. ಅದು ಎಲ್ಲಿ ಯಾರು ಆ ವ್ಯಕ್ತಿತ್ವನ ಬಳಸ್ಕೊಂಡು ಬರ್ತಿದ್ರೋ, ಬೆಳೆದಿದ್ರೋ, ಅವ್ರಿಗೆ ಸಮಾಜ ಗೌರವಿಸ್ತಿತ್ತು. ಇದನ್ನು ನಾವು ಮೊದಲು ತಿಳ್ಕೋಬೇಕು. ಸಮಾಜದಲ್ಲಿರೋರು ಮೊದಲು ತಿಳ್ಕೋಬೇಕು. ಸಾಮಾಜಿಕ ಹೋರಾಟಗಾರರು ಇವರು ಮುಖ್ಯವಾಗಿ ಅಂಬಿಗರ ಚೌಡಯ್ಯ ಗುರುಪೀಠದ ಪೀಠಾಧಿಪತಿಗಳಾಗಿ ಜನಪ್ರಿಯರಾಗಿದ್ದಾರೆ. ಅಂಬಿಗ ಸಮುದಾಯದ ಪ್ರಮುಖ ಧ್ವನಿಯಾಗಿರುವ ಇವರು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಸಾಮಾಜಿಕ ನ್ಯಾಯದ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತಾರೆ. ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ರಾಜುಗೌಡ ಗೋ ಪಾಟೀಲ್ ಕುಮಿಳಿ ತಾಲೂಕಿಗೆ ಶಾಸಕರು ದೇವರಿಪುರಿಗೆ ಮತಕ್ಷೇತ್ರ, ಇವರಿಗೂ ಕೂಡ ಶ್ರೀ ವಾನಪ್ಪ ದೇವಪ್ಪ ನಾಯ್ಕೋಡಿ, ಶ್ರೀ ಕಾಶಿನಾಥ್ ಚೆನ್ನಪ್ಪ ಮದರಿ ಇವರು ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸುಂದರ ಕಾರ್ಯಕ್ರಮದ ಮಲ್ಲಿಕಾರ್ಜುನ್ ರುದ್ರಪ್ಪ ನಾಯ್ಕೋಡಿ, ಭೀಮಣ್ಣ ನಿಂಗಪ್ಪ ಚಳಗಿ ಅವರು ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕವಂತ ಒಂದು ಸ್ವಾಗತವನ್ನ ಬಯಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಶಿವನ್ ಕುಮಾರ್ ನಾಟಿಕರ್, JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ.